ನಮಸ್ಕಾರ ಶರ್ಮಾ ಟಾಕ್ 07 ಫ್ಯಾಮಿಲಿ. ನಿಮಗೆ ಈ ವಿಡಿಯೋದಲ್ಲಿ ಸಮಥಿಂಗ್ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಗೊಂಡು ಬಂದಿದ್ದೀನಿ. ಸೊ ನೀವೇನಾದ್ರೂ ಕ್ರಿಕೆಟ್ ಲವರ್ಸ್ ಆಗಿದ್ರೆ ಗೆಟ್ ರೆಡಿ ಫಾರ್ ಸಮಥಿಂಗ್ ಹಿಸ್ಟಾರಿಕ್ ಮೂಮೆಂಟ್ಗೆ. ಆಫ್ಟರ್ 128 ಇಯರ್ಸ್ ಆದ್ಮೇಲೆ ಕ್ರಿಕೆಟ್ ಮತ್ತೆ ಒಲಿಂಪಿಕ್ಸ್ ಗೆ ರೀ ಎಂಟ್ರಿ ಆಗ್ತಾ ಇದೆ. ಸೊ ಭಾರತಕ್ಕೆ ಚಿನ್ನ ಗೆಲ್ಲುವ ಅವಕಾಶ ಇದೆಯಾ ಇಲ್ಲ? ಸೊ ಬನ್ನಿ ಅದ್ರ ಬಗ್ಗೆ ಈ ವಿಡಿಯೋನಲ್ಲಿ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ. ಆಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಈ ನ್ಯೂಸ್ ಕೇಳಿದ್ರೆ ನಮ್ಗೊಂಥರ ಮನ್ಸಲ್ಲಿ ಒಂಥರ ಗೂಸ್ ಬಂಪ್ಸ್ ಮೂಮೆಂಟ್. ಯಾಕಂತಂದ್ರೆ ಕ್ಯಾನ್ ವಿ ಡಾಮಿನೇಟ್ ಜಸ್ಟ್ ಲೈಕ್ ಇನ್ ವರ್ಲ್ಡ್ ಕಪ್ಸ್? ಕ್ರಿಕೆಟ್ ಬಂದು ಒಲಿಂಪಿಕ್ ಇಂದ 1900 ಇಸ್ವಿನಲ್ಲಿ ಎಂಟರ್ ಆಗುತ್ತೆ. ಅವಾಗ ಎರಡೆರಡು ಟೀಮ್ ಇರುತ್ತೆ, ಒಂದು ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್. ಆ ಎರಡು ಟೀಮ್ ಜೊತೆನೆ ಒಂದು ಪೈಪೋಟಿ ನಡೀತಾ ಇರುತ್ತೆ. ಬಟ್ ಈಗ 2028 ಅಲ್ಲಿ ಕ್ರಿಕೆಟ್ ಮತ್ತೆ ವರ್ಲ್ಡ್ ಕಪ್ಸ್ ಲೆಗ್ಯೂನ್ನ ಬಿಟ್ಟು ಮತ್ತೆ ಹೊಸ ವೆಂಚರ್ ಆಗಿ ಓಪನ್ ಆಗ್ತಾ ಇದೆ ಇನ್ ಒಲಿಂಪಿಕ್ಸ್ ಆಗಿ, ಇನ್ನು ಬಿಗ್ ಮಾರ್ಕೆಟ್ ಆಗಿ. ಸೊ ಇನ್ನು 2028 ಅಲ್ಲಿ ಭಾರತಕ್ಕೆ ಇದೊಂದು ಪ್ಲಸ್ ಪಾಯಿಂಟ್ ಅಥವಾ ಚಿನ್ನ ಗೆಲ್ಲುವ ಅವಕಾಶ ಜಾಸ್ತಿ ಇದೆಯಾ? ಇಮ್ಯಾಜಿನ್ ನಮ್ಮ ಒಂದು ಸ್ಲೋಗನ್, ನಮ್ಮ ಒಂದು ಆಂಥಮ್, ಇಂಡಿಯಾಸ್ ಆಂಥಮ್ ಏನಿದೆ ಅದು ಒಲಿಂಪಿಕ್ಸ್ ಅಲ್ಲಿ ನಮಗೆ ಸ್ಟೇಡಿಯಂ ಅಲ್ಲಿ ಪ್ಲೇ ಆದ್ರೆ ಯಾವ ತರ ಗೂಸ್ ಬಂಪ್ಸ್ ನಮಗ್ ಬರುತ್ತೆ ಅನ್ನೋದು ಜಸ್ಟ್ ಇಮ್ಯಾಜಿನ್ ಅಬೌಟ್ ದಟ್. ಆ ಒಂದು ಪ್ರೌಡ್ ಮೂಮೆಂಟ್ ಗೆ ನಾವೆಲ್ಲ ಕಾಯ್ತಾ ಇದ್ದಂಗೆ. ಸೊ ಜಸ್ಟ್ ವೈಟ್ ಫಾರ್ ಸಮ್ ಮೋರ್ ಇಯರ್ಸ್. ಖಂಡಿತವಾಗ್ಲೂ ಗೋಲ್ಡ್ ನಮ್ಗಾಗೆ ಆಗುತ್ತೆ. ಸೊ ವೈ ಕ್ರಿಕೆಟ್ ಇಸ್ ಬ್ಯಾಕ್ ಇನ್ ಒಲಿಂಪಿಕ್ಸ್ ಅಗೈನ್ ಅಂತ ನಾವೇನಾದ್ರು ಯೋಚನೆ ಮಾಡಿದ್ರೆ, ಇವಾಗಲೇ ಯಾಕೆ ಅದು ರೀಲಾಂಚ್ ಆಗ್ತಾ ಇದೆ? ಸೊ ವೈ ದಿಸ್ IOC ಡಿಸೈಡೆಡ್ ಟು ಬ್ರಿಂಗ್ ಬ್ಯಾಕ್ ದಿಸ್ ಕ್ರಿಕೆಟ್ ಇಂಟು ಒಲಿಂಪಿಕ್ಸ್. ಸೊ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಕ್ರಿಕೆಟ್ ಬಂದು ಒಂದು ಗ್ಲೋಬಲ್ ರೈಸ್, ಬಿಕಾಸ್ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಆಫ್ ಪೀಪಲ್ ಅದು ವಾಚ್ ಮಾಡ್ತಾರೆ, ಫಾಲೋ ಅಪ್ ಮಾಡ್ತಾರೆ. ಸೊ ಅದಕ್ಕಾಗಿ ವಿತ್ ಬಿಗ್ ಲೆಗ್ಯೂಸ್ ಲೈಕ್ IPL ಆಗಿರ್ಬೋದು, BBL ಆಗಿರ್ಬೋದು, ದ ಹಂಡ್ರೆಡ್ಸ್ ಆಗಿರ್ಬೋದು, ಕ್ರಿಕೆಟ್ ಹಸ್ ಬಿಕಮ್ ಟ್ರೂಲಿ ಗ್ಲೋಬಲ್ ಸ್ಪೋರ್ಟ್ಸ್ ಅಂತಾನೆ ಹೇಳ್ಬೋದು. ಸೊ ಇಂಡಿಯನ್ ಮಾರ್ಕೆಟ್ ಪವರ್ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಕ್ರಿಕೆಟ್ಗೆ ಇರುವಂತಹ ಫ್ಯಾನ್ ಬೇಸ್ 2.5 ಬಿಲಿಯನ್ ಫ್ಯಾನ್ಸ್ ವರ್ಲ್ಡ್ ವೈಡ್ ಅಲ್ಲಿ ಇದೆ. ಅದರಲ್ಲಿ ಇಡೀ ಪ್ರಪಂಚದಲ್ಲಿ ಇಂಡಿಯಾ ಇಸ್ ಲಾರ್ಜೆಸ್ಟ್ ಕಂಟ್ರಿ ಆ ಒಂದು ಫ್ಯಾನ್ ಬೇಸ್ ನ ರೀಚ್ ಮಾಡೋದ್ರಲ್ಲಿ. ಸೊ ಬಿಗ್ಗೆಸ್ಟ್ ಮಾರ್ಕೆಟ್ ಅಂತ ಹೇಳ್ಬೋದು. ಅಮೆರಿಕ ಅವರಿಗೆ ಸೌತ್ ಏಷ್ಯಾ ಮತ್ತೆ UK ಕಂಟ್ರೀಸ್ ಅಲ್ಲಿ ಇರುವಂತಹ ಫ್ಯಾನ್ ಬೇಸ್ ನ ಕ್ಯಾಪ್ಚರ್ ಮಾಡಬೇಕು. ಸೊ ಅದಕ್ಕೆ ಅವರಿಗೆ ಮೇನ್ ಪ್ಲಸ್ ಪಾಯಿಂಟ್ ಆಗಿರೋದೇ ಈ ನಮ್ಮ ಕ್ರಿಕೆಟ್. ಸೊ ಇದ್ರ ಮೂಲಕ ಅವರು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗುತ್ತೆ. ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ಗೊತ್ತು ಕ್ರಿಕೆಟ್ ಈಸ್ ಜಸ್ಟ್ ನಾಟ್ ಎ ಸ್ಪೋರ್ಟ್, ಬಿಕಾಸ್ ಅದಕ್ಕಿರುವಂತಹ ಆಡಿಯನ್ಸ್ ಎಮೋಷನ್ಸ್ ದ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದಕ್ಕೆ RCB ನ ಇವಾಗೂ ನಾವು ಫಾಲೋ ಮಾಡ್ತಾನೆ ಇದ್ದೀವಿ. ಸೊ ಅದಕ್ಕೆ ಕ್ರಿಕೆಟ್ ಒಲಿಂಪಿಕ್ಸ್ ಬರೋಕ್ಕೆ ಮೇನ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮನಿ ಪ್ಲಸ್ ಆಡಿಯನ್ಸ್ ಪ್ಲಸ್ ಪ್ಯಾಷನ್ ಇದೆಲ್ಲಾನು ಕಂಬೈನ್ಡ್ ಆಗಿ ಒಂದು ಟೀಮ್ ಆಗಿ ಇಟ್ಕೊಂಡು ಲಾಂಚ್ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಒಲಿಂಪಿಕ್ ಅಲ್ಲಿ ಎಂಟ್ರಿ ಆಗೋದ್ರಿಂದ ನಮ್ಮ ಕಿಂಗ್ ಕೊಹ್ಲಿ ಅವರಿಗೆ ಇದೊಂಥರ ಸೂಪರ್ ಎಕ್ಸೈಟಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಬಿಕಾಸ್ ಈ ಈವನ್ ಇಂಟೆಡ್ ದಟ್ ಈ ಒಂದು ಪರ್ಪಸ್ ಗೆ ಈಸ್ ಕೆರಿಯರ್ ನ ನೆಕ್ಸ್ಟ್ ಒಂದು ಫ್ಯೂ ಇಯರ್ಸ್ ಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅಂತಾನೆ ಒಂದಷ್ಟು ಇನ್ಫಾರ್ಮೇಶನ್ ಹೊರಗಡೆ ಬಂದಿದೆ. ವಿರಾಟ್ ಹೇಳ್ದಂಗೆ ಪ್ಲೇಯಿಂಗ್ ಕ್ರಿಕೆಟ್ ಇನ್ ವರ್ಲ್ಡ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಇದೊಂಥರ ಪ್ರೌಡ್ ಮೂಮೆಂಟ್. ಪ್ಲಸ್ ಅಟ್ ದ ಸೇಮ್ ಟೈಮ್ ವಿನ್ನಿಂಗ್ ಎ ಗೋಲ್ಡ್ ಫಾರ್ ಇನ್ ಕಂಟ್ರಿ, ಇಟ್ಸ್ ಎ ಪ್ರೈಡ್ ಫಾರ್ ಪ್ಲೇಯರ್ಸ್ ಆಲ್ಸೋ. ಸೊ ಆ ಒಂದು ವಿಚಾರದಲ್ಲಿ ವಿರಾಟ್ಗೆ ತುಂಬಾ ಎಕ್ಸೈಟೆಡ್ ಕಾಣಿಸ್ತಾ ಇದ್ದಾರೆ. ನಮ್ಮ ಇಂಡಿಯಾಗೆ ವರ್ಲ್ಡ್ ಕಪ್ಸ್ ಅಲ್ಲಿ ಎಷ್ಟು ಕಪ್ಸ್ ಬಂದಿದೆ, ಬಟ್ ಈ ಒಂದು ಒಲಿಂಪಿಕ್ ಮೆಡಲ್ ಆಗಿರ್ಬೋದು, ಕಪ್ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್, ಎಷ್ಟು ಪ್ರೌಡ್ ಆಗಿರುತ್ತೆ, ಸೊ ಎಷ್ಟು ಹಿಸ್ಟಾರಿಕ್ ಮೂಮೆಂಟ್ ಆಗಿರುತ್ತೆ ಅನ್ನೋದು we just have to imagine that. India's dominated cricket for so many decades, right? But Olympic ಅಲ್ಲಿ T20 ಫಾರ್ಮ್ಯಾಟ್ಸ್ ಅಲ್ಲಿ ಪ್ಲೇ ಆಗೋದ್ರಿಂದ ಹೌ ಸ್ಟ್ರಾಂಗ್ ವಿ ಆರ್ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಆರ್ ವಿ ಕೇಪಬಲ್ ಟು ವಿನ್ ದಿಸ್ ಗೋಲ್ಡ್ ಮೆಡಲ್? ನಮ್ಮ ಹತ್ರ ಇದ್ದಾರೆ ಬೆಸ್ಟ್ T20 ಪ್ಲೇಯರ್ಸ್ ಲೈಕ್ ರೋಹಿತ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಬೂಮ್ರಾ ಆಗಿರ್ಬೋದು, ಟಾಪ್ ನಾಚ್ ಪ್ಲೇಯರ್ಸ್ ಇದ್ದಾರೆ. ನಮಗೆ IPL ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸುಮಾರಷ್ಟು ಮ್ಯಾಚಸ್ ನಾವು ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಜೊತೆ ಆಡಿರೋದ್ರಿಂದ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಇದಕ್ಕೆ ಪ್ಲಸ್ ಆಗ್ತಾ ಹೋಗುತ್ತೆ. ಮೆಂಟಾಲಿಟಿ ಆಫ್ ಪ್ಲೇಯರ್ಸ್ ಏನಿದೆ ಅದು ಈಚ್ ಅಂಡ್ ಎವ್ರಿ ಸಿಚುವೇಶನ್ ನಮ್ಮ ಪ್ಲೇಯರ್ಸ್ ಫೇಸ್ ಮಾಡಿರೋದ್ರಿಂದ T20 ಫಾರ್ಮ್ಯಾಟ್ಸ್, ಟೆಸ್ಟ್ ಫಾರ್ಮ್ಯಾಟ್ಸ್, ಸೊ ಈ ತರ ವರ್ಲ್ಡ್ ಕಪ್ ಫಾರ್ಮ್ಯಾಟ್ಸ್ ಇವೆಲ್ಲನೂ ಆಡಿರೋದ್ರಿಂದ ಅವ್ರಿಗೆ ಮೆಂಟಲ್ ಪ್ರೆಷರ್ ನ ಹ್ಯಾಂಡಲ್ ಮಾಡೋದು ತುಂಬಾ ಈಸಿ ಆಗುತ್ತಾ ಹೋಗುತ್ತೆ. ನಮಗೆ ಒಲಿಂಪಿಕ್ಸ್ ಅಲ್ಲಿ ಆಡೋದ್ರಲ್ಲಿ ನಮಗೆ ಇಂಡಿಯಾಗೆ ಚಾಲೆಂಜಸ್ ಏನೇನು ಅನ್ನೋದು ನೋಡೋದಾದ್ರೆ, ನಮಗೆ ಮೇನ್ ಶೆಡ್ಯೂಲಿಂಗ್ ಇಶ್ಯೂಸ್ ಬರುತ್ತೆ. ಇಲ್ಲಿ IPL ನಡೀತಾ ಇರುತ್ತೆ, ICC ಟೂರ್ನಮೆಂಟ್ಸ್ ನಡೀತಾ ಇರುತ್ತೆ. ಸೊ ಇದ್ರ ಮಧ್ಯೆ ಎಲ್ಲ ನಮಗೆ ಒಲಿಂಪಿಕ್ಸ್ ಬಂದ್ರೆ ಸ್ವಲ್ಪ ಕ್ಲಾಶ್ ಆಗೋ ಮೂಮೆಂಟ್ಸ್ ಜಾಸ್ತಿನೇ ಇದೆ. ವೆದರ್ ಮತ್ತೆ ಪಿಚ್ ಕಂಡೀಷನ್ಸ್ ನಮಗೆ ನಮ್ಮ ಕಂಟ್ರಿಗೆ ಮತ್ತೆ ಬೇರೆ ಅಮೆರಿಕ ಕಂಪೇರ್ ಮಾಡಕ್ ಹೋದ್ರೆ ಸೊ ತುಂಬಾ ಡಿಫ್ರೆಂಟ್ ಕ್ಲೈಮೇಟ್ ಕಂಡೀಷನ್ಸ್ ಇರೋದ್ರಿಂದ ಅದು ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ ಅಂತ. ನ್ಯೂ ಟೀಮ್ಸ್ ಎಮರ್ಜ್ ಆಗ್ತಾ ಇರೋದ್ರಿಂದ ಲೈಕ್ USA ಮತ್ತೆ UAE ಬಂದು ಸೂಪರ್ ಸ್ಪೀಡ್ ಅಲ್ಲಿ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಫ್ಯೂಚರ್ ತಗ್ದಂಗೆ ನಾವು ಅಡಾಪ್ಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನಮ್ಮ ಇಂಡಿಯನ್ಸ್ ಹೆಂಗಂದ್ರೆ ಎಮೋಷನ್ಸ್ ನಲ್ಲಿ ತುಂಬಾ ಪ್ಲೇ ಆಗುತ್ತೆ. ಸೊ ಈ ತರ ಎಮೋಷನ್ಸ್ ಇರುವಂತ ನಮ್ಮ ಇಂಡಿಯನ್ಸ್ ಒಲಿಂಪಿಕ್ಸ್ ಅಲ್ಲಿ ನಾವೇನೋ ಎಂಟರ್ ಆದ್ರೆ ಅದೊಂಥರ ಎಕ್ಸ್ಟ್ರಾ ಮೋಟಿವೇಶನ್ ಸಿಗ್ದಂಗಾಗುತ್ತೆ. ಸೊ ಡೆಫಿನೆಟ್ಲಿ ನಮಗೆ
ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇಂಡಿಯನ್ ಟೀಮ್ ಸ್ಕ್ವಾಡ್ ಅಲ್ದಿರ ನಮ್ಮ ವುಮೆನ್ಸ್ ಟೀಮ್ ಇನ್ ಕೇಸ್ ಏನಾದ್ರು ಒಲಿಂಪಿಕ್ಸ್ ಎಂಟ್ರಿ ಆದ್ರೆ, ಸೊ ನಮ್ಗೆಲ್ಲ ಗೊತ್ತು ಇನ್ನು 2024 ಅಲ್ಲಿ ವುಮೆನ್ಸ್ ಕ್ರಿಕೆಟ್ ರಿಲೇಟೆಡ್ ಸತ್ಸು 103% ಆಗಿ ಇನ್ಕ್ರೀಸ್ ಆಯಿತು. ಸೊ ಇಂಟ್ರೆಸ್ಟ್ ಅನ್ನೋದು ವುಮೆನ್ಸ್ ಕ್ರಿಕೆಟ್ಗೆ ತುಂಬಾ ಜಾಸ್ತಿ ಆಗಿದೆ. ಸೊ ಇನ್ ಕೇಸ್ ವುಮೆನ್ಸ್ ಏನಾದ್ರು ನಮ್ಮ ಎಂಟರ್ ಆದ್ರೆ, ಸೊ ಅವ್ರೇನಾದ್ರು ಬೆಟರ್ ಪರ್ಫಾರ್ಮೆನ್ಸ್ ನಮ್ ಕಡೆಯಿಂದ ಕೊಟ್ರೆ, ಸೊ ಎಷ್ಟು ಪ್ರೌಡ್ ಮೂಮೆಂಟ್ ನಮ್ಗಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ಈವನ್ ನಮ್ಮ ಗರ್ಲ್ಸ್ ಟೀಮ್ ಕೂಡ ಒಲಿಂಪಿಕ್ ಅಲ್ಲಿ ಡಾಮಿನೇಟ್ ಮಾಡೋಕೆ ರೆಡಿ ಆಗಿದ್ದಾರೆ. ಬೋತ್ ನಮ್ಮ ಮೆನ್ ಮತ್ತೆ ವುಮೆನ್ ಎರಡು ಟೀಮ್ ಗೋಲ್ಡ್ ಮೆಡಲ್ ಗೆದ್ರೆ ಹೌ ಹಿಸ್ಟಾರಿಕ್ ಮೂಮೆಂಟ್ ಇಟ್ ಇಸ್. ಜಸ್ಟ್ ಇಮ್ಯಾಜಿನ್ ದಟ್. ಕ್ರಿಕೆಟ್ ಒಲಿಂಪಿಕ್ಸ್ ಅಲ್ಲಿ ಎಂಟರ್ ಆಗೋದು ಇನ್ನೊಂದು ಮ್ಯಾಸಿವ್ ಇಂಪ್ಯಾಕ್ಟ್ ಏನು ಅಂತಂದ್ರೆ, ಇಮ್ಯಾಜಿನ್ ನಮ್ಮ ಇಂಡಿಯನ್ಸ್ ಕ್ರಿಕೆಟರ್ಸ್ ಎಲ್ಲರೂ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ಕಂಪೇರ್ ಟು ಬಾಲಿವುಡ್. ಯಾಕಂದ್ರೆ ಸೊ ಆ ತರ ಒಂದು ಫ್ಯಾನ್ ಪೇಸ್, ಆ ತರ ಒಂದು ಡಾಮಿನೇಟಿಂಗ್ ಸಪೋರ್ಟ್ ಎಲ್ಲ ಸಿಗ್ತಾ ಇದೆ. ಇನ್ ಕೇಸ್ ಅವ್ರೇನು ಒಲಿಂಪಿಕ್ ಎಂಟರ್ ಆದ್ರೆ ಅವ್ರಿಗೆ ಮಾರ್ಕೆಟ್ ಯಾವ ರೀತಿ ಸ್ಪ್ರೆಡ್ ಆಗಿ ಓಪನ್ ಆಗುತ್ತೆ. ಸೊ ಅವರೆಲ್ಲ ಬಿಕಮ್ ಏನೋ ಒಂದು ಬ್ರ್ಯಾಂಡ್ ಗೆ ಅಂಬಾಸಿಡರ್ಸ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಜ್ಜೆ ಇಡೋದು ಮಾತ್ರ ಗ್ಯಾರಂಟಿ. ವಿರಾಟ್ ಕೊಹ್ಲಿ, MS ಧೋನಿ, ರೋಹಿತ್ ಶರ್ಮಾ ಈ ತರ ಸೂಪರ್ ಸ್ಟಾರ್ಸ್ ಎಲ್ಲ ಆಲ್ರೆಡಿ ಬಿಗ್ಗೆಸ್ಟ್ ಬ್ರಾಂಡ್ಸ್ ಎಲ್ಲ ಅಂಬಾಸಿಡರ್ಸ್ ಅವರು. ಒಲಿಂಪಿಕ್ ಎಕ್ಸ್ಪೋಜರ್ ಅಂದ್ರೆ ಗ್ಲೋಬಲ್ ರೀಚ್, ಬಿಗ್ಗರ್ ಆಡಿಯನ್ಸ್, ಮೋರ್ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಕ್ರಿಕೆಟ್ ಇಸ್ ನಾಟ್ ಎ ಮೇನ್ ಸ್ಟ್ರೀಮ್ ಇನ್ ಸೋ ಮೆನಿ ಕಂಟ್ರೀಸ್. ಲೈಕ್ ಈಗ ಕ್ರಿಕೆಟ್ ಏನಾದ್ರು ಈಗ ಎಂಟರ್ ಆದ್ರೆ ಇಟ್ ಕ್ಯಾನ್ ಬಿಕಮ್ ಏನೋ ಮೇನ್ ಸ್ಟ್ರೀಮ್ ಗೇಮ್ ಆಗ್ಬೋದು ಇನ್ ಲೈಕ್ USA, ಚೈನಾ ಈ ತರ ಮೇನ್ ಸುಮಾರಷ್ಟು ಕಂಟ್ರೀಸ್. ಕ್ರಿಕೆಟ್ ಬಿಸ್ನೆಸ್ ಬಗ್ಗೆ ನೋಡೋದಾದ್ರೆ, ಈ ಕ್ರಿಕೆಟ್ ಒಲಿಂಪಿಕ್ಸ್ ಎಂಟರ್ ಆಗುತ್ತೆ ನಮಗೆ ಬಿಗ್ಗರ್ ಮಾರ್ಕೆಟ್ ಓಪನ್ ಆಗುತ್ತೆ. $1 billion ಇಂಪ್ಯಾಕ್ಟ್ ನಮ್ಮ ಇಂಡಸ್ಟ್ರಿ ಮೇಲೆ ಆಗುತ್ತೆ. ಸೊ ವಿಚ್ ಇಸ್ ಮೋರ್ ಪ್ಲಸ್ ಫಾರ್ ಇಂಡಿಯಾ. BCCI ಫಸ್ಟ್ ನಮ್ಮ ಒಲಿಂಪಿಕ್ಸ್ ನ ಪ್ರಿಯಾರಿಟೈಸ್ ಮಾಡಬೇಕು. ಪ್ಲಸ್ ಬೆಸ್ಟ್ ನಾಚ್ ಪ್ಲೇಯರ್ಸ್ ನ ಅವರು ಸೆಲೆಕ್ಟ್ ಮಾಡಿ ಸ್ಕ್ವಾಡ್ ನ ಪ್ರಿಪೇರ್ ಮಾಡಬೇಕು. USA ರಿಲೇಟೆಡ್ ಒಲಿಂಪಿಕ್ಸ್ ಗೇಮ್ ರಿಲೇಟೆಡ್ ಶೆಡ್ಯೂಲಿಂಗ್ ನ ಫಿಕ್ಸ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ USA ಇರುವಂತಹ ಕಂಡೀಷನ್ಸ್ ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ನಮ್ಮ ಸ್ಕ್ವಾಡ್ ನ ಪ್ರಿಪೇರ್ ಮಾಡೋದು. ನಮ್ಮ T20 ಲೆಗ್ಸ್ ಗ್ರೋ ಆಗ್ತಾ ಇರೋದ್ರಿಂದ ನಮ್ಮ ಟಾಪ್ ಪ್ಲೇಯರ್ಸ್ ನ ರೊಟೇಟ್ ಮಾಡ್ತಾ ಇರ್ಬೇಕಾಗುತ್ತೆ. ಬಿಕಾಸ್ ಆಫ್ ದ ಫಿಟ್ನೆಸ್ ಮತ್ತೊಂದು ಎಲ್ಲ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾನ್ ಸಪೋರ್ಟ್, ನಮ್ಮ ವರ್ಲ್ಡ್ ಕಪ್ ಬಂದ್ರೆ ನಾವು ಯಾವ ರೀತಿ ಒಂದು ಜೋಶಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಅದೇ ರೀತಿ ಒಲಿಂಪಿಕ್ಸ್ ಗೇಮ್ ಏನಾದ್ರು ಎಂಟರ್ ಆದ್ರೆ ಸೊ ಡೆಫಿನೆಟ್ಲಿ ಈಕ್ವಲ್ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಕ್ರಿಕೆಟ್ ಇಸ್ ಬ್ಯಾಕ್ ಇನ್ ಒಲಿಂಪಿಕ್ಸ್. ನಮ್ಮ ಭಾರತಗೆ ಗೋಲ್ಡ್ ಸಿಗುತ್ತಾ? ವೇಟ್ ಫಾರ್ ಸಮ್ ಟೈಮ್. ಫಾರ್ ಶ್ಯೂರ್ ಐ ಹ್ಯಾವ್ ಅ ಕಾನ್ಫಿಡೆನ್ಸ್ ನಮ್ಮ ಟೀಮ್ ಈ ಒಂದು ಹಿಸ್ಟಾರಿಕ್ ಮೂಮೆಂಟ್ ನ ಕ್ರಿಯೇಟ್ ಮಾಡುತ್ತೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ವಾಟ್ ಎವರ್ ಯು ಗೈಸ್? ಶರ್ಮಾ ಟಾಕ್ಸ್ ಫ್ಯಾಮಿಲಿ, ನಿಮ್ಮ ಒಪಿನಿಯನ್ ಏನು? ಡಸ್ ದಿಸ್ ಇಂಡಿಯಾ ವಿಲ್ ಡೆಫಿನೆಟ್ಲಿ ಡಾಮಿನೇಟ್ ಇನ್ ಒಲಿಂಪಿಕ್ಸ್? ಯಾರು ನಿಮ್ಮ ಬೆಸ್ಟ್ ಸ್ಕ್ವಾಡ್ ಮೆಂಬರ್ಸ್ ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಅಂಡ್ ಅಫ್ ಕೋರ್ಸ್ ಕ್ರಿಕೆಟ್ಗೆ ಒಲಿಂಪಿಕ್ ಕಮ್ ಬ್ಯಾಕ್ ಆದ್ರೆ ಅದು ತುಂಬಾ ನೆಕ್ಸ್ಟ್ ಲೆವೆಲ್ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಇನ್ನ ತುಂಬಾ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಜೊತೆಗೆ, ಇನ್ನ ಇಂಟ್ರೆಸ್ಟಿಂಗ್ ಹೊಸ ಹೊಸ ಟಾಪಿಕ್ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ನ ಫಾಲೋ ಅಪ್ ಮಾಡ್ತಾರೆ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ತಾರೆ. ಸೊ ಟಿಲ್ ದಟ್, ದಿಸ್ ಪವನ್ ಶರ್ಮಾ ಸೈನಿಂಗ್ ಆಫ್ ಫ್ರಮ್ ಕರ್ನಾಟಕ. ಜೈ ಹಿಂದ್.